ಮಾತು ತುಂಬಿದ ಖಾತೆಯಲ್ಲೂ ಮಾತು, ಇವರ ಗಂಡಂದಿರ ಮನೆಯಲ್ಲೂ ಬರೀ ಮಾತು, ಇವರ ತವರು ಮನೆಗೆ ಹೋದಾಗಲೂ ಬರೀ ಮಾತು. ಈ ಶಿವರಾತ್ರಿ, ಈ ಶುಭ ದಿವಸದಂದು ಸಕಲ ಸಂಪತ್ತರಿಗಾಗಿ ಒಂದು ಮನವಿ. ಹಣ್ಣುಗಳಲ್ಲಿ ಯಾವ ಹಣ್ಣು ಅಧಿಕ? ಜೈ ವಾಸವಿ, ಜೈ ಜೈ ವಾಸವಿ. ನಾಡಿನ ಸಮಸ್ತ ಜನತೆಗೆ ವಾಸವಿ ಜಯಂತಿಯ ಆರ್ಥಿಕ ಶುಭಾಶಯಗಳು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಆರ್ಯವೈಶ್ಯ ಜನಾಂಗರಾದ ನಾವೆಲ್ಲರೂ ತುಂಬಾ ವಿಜೃಂಭಣೆಯಿಂದ ಬೆಳಿಗ್ಗೆಯಿಂದನೇ, ಇವತ್ತು ವೈಶಾಖ ಶುದ್ಧ ದಶಮಿ ಅಂತ ಹೇಳ್ಬಿಟ್ಟು ನಮ್ಮ ವಾಸವಿ ಅಮ್ಮನವರು ಹುಟ್ಟಿರುವಂತಹ ದಿನ. ಇವತ್ತಿನ ನಾವು ಆಲ್ ಓವರ್ ಕರ್ನಾಟಕ, ವರ್ಲ್ಡ್ ವೈಡ್ ಕೂಡ ನಮ್ಮ ಆರ್ಯವೈಶ್ಯರು ಎಲ್ಲಿದ್ರೋ ಎಲ್ಲಾರು ನಾವು ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಇವತ್ತು ನಮ್ಮ ದೇವಸ್ಥಾನದಲ್ಲಿ ನೂತನವಾಗಿ ಕಟ್ಟಿರುವಂತಹ ನಮ್ಮ ವಾಸವಿ ದೇವಸ್ಥಾನದಲ್ಲಿ ಇವತ್ತು ಬೆಳಿಗ್ಗೆಯಿಂದ ಅಭಿಷೇಕ, ಕನ್ಯಕಾ ಪೂಜೆ, ಅದಾದ ನಂತರ ಮಹಾಮಂಗಳಾರತಿ, ಅದಾದ ನಂತರ ಆರ್ಯವೈಶ್ಯರಲ್ಲಿ ತುಂಬಾ ಸಾಧನೆ ಅಂತ ಮಾಡಿರುವಂತಹ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಹಾಗೂ ಚಿಕ್ಕ ಮಕ್ಕಳಿಗೂ ಕೂಡ ನಾವೆಲ್ಲರೂ ಪ್ರತಿಭಾ ಪುರಸ್ಕಾರ ಸಂಘದಿಂದ ನಡೆಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಂಕಗಳು ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಅಂಕಗಳನ್ನ ಜಾಸ್ತಿ ತೆಗೆದಂತವ್ರಿಗೆಲ್ಲರನ್ನು ಇವತ್ತು ನಾವು ಸನ್ಮಾನ ಮಾಡಿದೀವಿ. ಭಾಷಣ ನಮ್ಗೆ ಮಾಡ್ಕೊಟ್ಟಿದ್ದಾರೆ ನಮ್ ಎಲ್ಲಾ ಸಂಘದವರು, ಆರ್ಯವೈಶ್ಯ ಸಂಘದವರು. ಅಷ್ಟೇ ಅಲ್ಲ, ನಾವು ಪ್ರತಿ ವರ್ಷನೂ ಮರೀದಿಲ್ದಂಗೆ ನಮ್ಮ ಯುವಜನ ಸಂಘದವರು ಹಾಗೂ ಯೂತ್ ಸಂಘದವ್ರು ಎಲ್ರು ನಮ್ಮ ಸರ್ಕಾರಿ ಏನದು ಜಿಲ್ಲಾ ಹಾಸ್ಪಿಟಲ್ ಅಲ್ಲಿ ಪ್ರತಿ ವರ್ಷ ಬ್ರೆಡ್, ಹಣ್ಣು, ಹಾಲುನ ವಿತರಣೆ ಮಾಡ್ತೀವಿ. ಹಂಗಾಗಿ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ನಮ್ಗೆ ಅಮ್ಮನವರ ಮೆರವಣಿಗೆ ಸಮೇತವಾಗಿ ಎಲ್ಲಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಆಚರಿಸ್ತಾ ಇದೀವಿ. ಅಷ್ಟೇ ಅಲ್ಲ, 4 ದಿನ ಪೂರ್ವಭಾವಿ ಮುಂಚಿತವಾಗಿ ನಾವು ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಿದ್ವಿ. ಇವೆಲ್ಲವನ್ನು ನಾವು ಎಲ್ಲರೂ ಒಗ್ಗೂಡಿಕೊಂಡು ಮಾಡಿದ್ವಿ. ಮಹಿಳೆಯರಿಗೆ, ಆರ್ಯವೈಶ್ಯ ಮಹಿಳೆಯರಿಗೆ, ಪುರುಷರಿಗೆ, ದಂಪತಿಗಳಿಗೆ, ಮಕ್ಕಳಿಗೆ ಎಲ್ರಿಗೂ ನಾವು ಸ್ಪರ್ಧೆಗಳನ್ನ ಇಟ್ಬಿಟ್ಟು, ಆಟೋಟಗಳು ಇಟ್ಬಿಟ್ಟು ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದೀವಿ. ಹಿಂಗೆ ಆ ವಾಸವಿ ಮಾತೆ ಒಂದು ಅನುಗ್ರಹದಿಂದ ನಾವೆಲ್ರೂ ಚೆನ್ನಾಗೆ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ಲಿ ಅಂತ ನಾನು ಆ ದೇವದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಜೈ ವಾಸವಿ, ಜೈ ಜೈ ವಾಸವಿ. ಇವತ್ತು ನಾವು ಆರ್ಯವೈಶ್ಯ ಎಲ್ಲರೂ ಚಿಕ್ಕಬಳ್ಳಾಪುರದಲ್ಲಿ 83ನೇ ವಾಸವಿ ಜಯಂತಿ ಉತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಬೆಳಿಗ್ಗೆಯಿಂದ ನಾವು ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು, ಅಭಿಷೇಕ, ಆಮೇಲೆ ಕನ್ನಿಕಾ ಪೂಜೆ, ಅದಾದ ನಂತರ ಮಹಾಮಂಗಳಾರತಿ, ನಂತರ ಪ್ರತಿಭಾ ಪುರಸ್ಕಾರ. ಅಷ್ಟೇ ಅಲ್ಲ, ಬೆಳಿಗ್ಗೆ ಎಲ್ರು ನಮ್ಮ ಯುವಜನ ಸಂಘದವರು ಹಾಗೂ ಇನ್ನ ಯೂತ್ ಎಲ್ಲಾರು ಇರೋರು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಬ್ರೆಡ್, ಹಾಲು, ಹಣ್ಣು ವಿತರಣೆ ಮಾಡಿ ಬಂದಿದ್ದಾರೆ. ಹಾಗೆ 5-6 ದಿನಗಳ ಮುಂಚೆನೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ರಕ್ತದಾನವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಸಾಯಂಕಾಲ ಕೂಡ ಅಮ್ಮನವರಿಗೆ ಎಲ್ಲಾ ಪರಿವಾರ ದೇವತೆಗಳಿಗೆ ವಿಶೇಷ ಅಲಂಕಾರಗಳನ್ನು ಮಾಡಿ ಎಲ್ಲರೂ ದರ್ಶನ ಮಾಡೋ ತರ ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಮ್ಮನವರ ಪಲ್ಲಕ್ಕಿಯನ್ನು ವಿಜೃಂಭಣೆಯಿಂದ ನಾವೆಲ್ಲರೂ ಊರೆಲ್ಲ ಮೆರವಣಿಗೆ ಮಾಡಿ ಅಮ್ಮನವರಿಗೆ ಕೃಪೆಗೆ ನಾವು ಪಾತ್ರರಾಗ್ತಾ ಇದ್ದೇವೆ. ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿರುವಂತಹ ಆರ್ಯವೈಶ್ಯ ಮಂಡಳಿಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಜೈ ವಾಸವಿ, ಜೈ ಜೈ ವಾಸವಿ, ಜೈ ವಾಸವಿ, ಜೈ ಜೈ ವಾಸವಿ, ಜೈ ವಾಸವಿ, ಜೈ ಜೈ ವಾಸವಿ. ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ಆರ್ಯವೈಶ್ಯ ಮಂಡಳಿ ಹಾಗೂ ಶ್ರೀ ವಾಸವಿ ಜಯಂತಿ ಸೇವಾ ಸಮಿತಿ ವತಿಯಿಂದ 83ನೇ ವರ್ಷ ವಾಸವಿ ಜಯಂತಿ ಈ ದಿನ ನಡೀತಾ ಇದೆ. ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೀವಿ. 3 ದಿವಸದಿಂದ ಈ ಕಾರ್ಯಕ್ರಮಗಳು, ಅಭಿಷೇಕಗಳು ನಡೀತಾ ಇದೆ. ಈ ದಿನ ಬೆಳಗ್ಗೆ 5:15ಗೆ ಸುಪ್ರಭಾತ ಸೇವೆ ಮಹಿಳಾ ಮಂಡಳಿ ಅವರಿಂದ ಪ್ರಾರಂಭ ಆಯಿತು. ಮತ್ತೆ 10 ಗಂಟೆಗೆ ಸರ್ಕಾರಿ ಆಸ್ಪತ್ರೆ ಹಾಗೂ ಜೈನ್ ಆಸ್ಪತ್ರೆ, ಇನ್ನು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು, ಬ್ರೆಡ್, ಹಾಲು ಎಲ್ಲ ವಿತರಿಸಲಾಯಿತು ಚಿಟ್ಲೂರ್ ಕಾರ್ತಿಕ್ ಅವ್ರ ಫ್ಯಾಮಿಲಿಯಿಂದ. ಇದೇ ಪ್ರತಿ ವರ್ಷ ಈ ರೀತಿ ನಾವು ವಾಸವಿ ಜಯಂತಿಗೆ ಆಚರಣೆ ಮಾಡ್ತೀವಿ. ಮತ್ತೆ 1 ವಾರದಿಂದ ರಕ್ತದಾನ ಶಿಬಿರ ಸಹ ಏರ್ಪಾಡು ಮಾಡಿದ್ವಿ. ಪ್ರತಿ ವರ್ಷನೂ ರಕ್ತದಾನ ಶಿಬಿರ ಏರ್ಪಾಡು ಮಾಡಿ
ರೆಡ್ ಕ್ರಾಸ್ ಸಂಸ್ಥೆಗೆ ನಾವು ಅದನ್ನ ರಕ್ತವನ್ನ ಕೊಡ್ತಾ ಇದೀವಿ. ಸಂಚಾರಿ ಅನ್ನದಾನ ಎಲ್ಲ ಸಾರ್ವಜನಿಕರಿಗೂ ಮಾಡಿದ್ದೀವಿ. ಪ್ರತಿ ವರ್ಷ 10ರಿಂದ 20 ವರ್ಷ ಸರ್ಕಾರ ಇನ್ನೂ ಚೆನ್ನಾಗಿ